ಒಂದೇ ಒಂದು ನೋಟಕ್ಕೆ ಮಹಾವೀರನಾದ ಕರ್ಣನೇ ಮೊಣಕಾಲೂರಿ ಕುಳಿತಿದ್ದೇಕೆ ಎನ್ನುವುದು ನಿಮಗೆ ಗೊತ್ತೇ? ಭೀಮನಿಗೆ ವಾಗ್ದಾನ ನೀಡಿದಂತೆ ಹನುಮಂತನು ಕುರುಕ್ಷೇತ್ರದಲ್ಲಿ ಅರ್ಜುನನ ರಥದ ಮೇಲೆ ಆಸೀನನಾಗಿ ಪ್ರತಿದಿನ ಯುದ್ಧದಲ್ಲಿ ನಡೆಯುವ ಪ್ರತಿಯೊಂದು ಕ್ಷಣವನ್ನು ನಿಶ್ಶಬ್ದವಾಗಿ ಗಮನಿಸುತ್ತಿರುತ್ತಾನೆ. 17ನೇ ದಿನ ವಿಜೃಂಭಿಸಿದ ಕರ್ಣನ ಬಾಣಗಳ ದಾಳಿಗೆ ಶ್ರೀಕೃಷ್ಣನ ಕವಚವು ಸೀಳಿಹೋಗಿ ಮುಕ್ಕಾಗುತ್ತೆ. ಅದಾದ ಮೇಲೆ ಕರ್ಣ ಪ್ರಯೋಗಿಸಿದ ಬಾಣಗಳು ಒಂದೊಂದಾಗಿ ಶ್ರೀಕೃಷ್ಣನ ಶರೀರವನ್ನು ಚುಚ್ಚುತ್ತವೆ. ಕೃಷ್ಣನು ಹಾಗೆಯೇ ರಥವನ್ನು ನಡೆಸುತ್ತಿರುತ್ತಾನೆ. ಇದೆಲ್ಲವನ್ನು ರಥದ ಮೇಲಿನಿಂದ ನೋಡುತ್ತಿದ್ದ ಹನುಮಂತನು ಆಕ್ರೋಶದಿಂದ ಒಮ್ಮೆಲೆ ಕೆಳಕ್ಕೆ ಜಿಗಿಯುತ್ತಾನೆ. ಆ ಜಿಗಿತಕ್ಕೆ ಭೂಮಿಯೆಲ್ಲ ಕಂಪಿಸುತ್ತದೆ. ಹನುಮಂತನು ದಿಕ್ಕುಗಳು ಬೆಚ್ಚಿ ಬೀಳುವಂತೆ ಗಟ್ಟಿಯಾಡಿ ಗರ್ಜಿಸುತ್ತಾನೆ. ಆ ಗರ್ಜನೆಯ ಶಬ್ದಕ್ಕೆ ಎರಡೂ ಸೈನ್ಯಗಳು ಭಯದಿಂದ ನಡುಗಿ ಹೋಗಿ ಯುದ್ಧವನ್ನು ನಿಲ್ಲಿಸಿ ಚೆಲ್ಲಾಪಿಲ್ಲಿಯಾಗುತ್ತವೆ. ಆವೇಶದಿಂದ ತನ್ನನ್ನೇ ನೋಡುತ್ತಿರುವ ಹನುಮಂತನನ್ನು ಕಂಡು ಕರ್ಣನು ಭಯದಿಂದ ಮೊಣಕಾಲೂರಿ ಕುಳಿತು ಹನುಮನನ್ನು ಕ್ಷಮಿಸು ಎಂದು ನಮಸ್ಕರಿಸುತ್ತಾನೆ. ಇದನ್ನು ಗಮನಿಸಿದ ಶ್ರೀಕೃಷ್ಣನು ಹನುಮಂತನ ಬಳಿ ಬಂದು ಹೆಗಲ ಮೇಲೆ ಕೈ ಹಾಕಿ ಹೀಗೆ ಹೇಳುತ್ತಾನೆ, ಹನುಮ, ಇದು ತ್ರೇತಾಯುಗವಲ್ಲ, ನಾನೀಗ ರಾಮನಲ್ಲ. ಇದು ಕೋಪಕ್ಕೆ ತಕ್ಕ ಸಮಯವಲ್ಲ. ಈಗ ಯುದ್ಧ ವಿಧಿ ಪ್ರಕಾರ ನಡೆಯಬೇಕು. ನಿನ್ನ ಆವೇಶವು ಯುದ್ಧವನ್ನೇ ಬದಲಿಸಿಬಿಡುತ್ತದೆ. ನೀನು ಹೀಗೆಯೇ ಇನ್ನು ಸ್ವಲ್ಪ ಸಮಯ ಕರ್ಣನ ಕಡೆಗೆ ನೋಡಿದರೆ ನಿನ್ನ ನೋಟಕ್ಕೆ ಕರ್ಣ ಸತ್ತು ಹೋಗುತ್ತಾನೆ. ನೀನು ಹಿಂತಿರುಗಿ ಹೋಗಿ ರಥದ ಮೇಲೆ ಕುಳಿತುಕೋ. ಅಂದು ಶ್ರೀಕೃಷ್ಣ ಹೇಳಿದಾಗ ಹನುಮಂತನು ಮುನಿಸಿಕೊಂಡ ಚಿಕ್ಕ ಮಗುವಿನಂತೆ ಶ್ರೀಕೃಷ್ಣನ ಕಡೆ ನೋಡುತ್ತಾ ಮತ್ತೊಂದು ಮಾತಾಡದೆ ಮೆಲ್ಲನೆ ಹಿಂತಿರುಗಿ ಮತ್ತೆ ರಥದ ಮೇಲೆ ಕುಳಿತುಕೊಳ್ಳುತ್ತಾನೆ. ಹನುಮನ ಆಶೀರ್ವಾದಕ್ಕಾಗಿ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ.